ಸದೃಢ ಸಮಾಜ ನಿರ್ಮಾಣ ಆಗಬೇಕು, ಒಂದೊಳ್ಳೆ ಕುಟುಂಬ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಅದರ ಹಿಂದಿರುವ ಶಕ್ತಿ ಮಹಿಳೆಯಾಗಿರುತ್ತಾಳೆ. ಮಹಿಳೆಯರು ಉತ್ತಮ ಸಮಾಜ ನಿರ್ಮಾಣದ ನಿಜವಾದ ವಾಸ್ತುಶಿಲ್ಪಿಗಳು ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ CS ಷಡಕ್ಷರಿ ಅವರು ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ನಡೆದ ಮೇರಿ ದೇವಾಸಿ ಸೇವಾ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಅವರು ಭಾಗವಹಿಸಿದ್ದಾರೆ. ಕಲಬುರಗಿ ನಗರದ ಬಸವರಾಜಪ್ಪ ಅಪ್ಪ ಸ್ಮಾರಕ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಜಿಲ್ಲಾ ಘಟಕದಿಂದ ಋತುಚಕ್ರ ರಜೆ ಇತರೆ ಸೌಲಭ್ಯಕ್ಕೆ ಕಾರಣೀಕರ್ತರಾದ ಪ್ರಯುಕ್ತ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ CS ಷಡಕ್ಷರಿ ಮಾತನಾಡಿದರು. ನಿಮಗಾಗಿ ಒಂದಿಷ್ಟು ಕೆಲಸ ಮಾಡಿದಂಥ ಪರಿಣಾಮವಾಗಿ ಒಂದು ಅಭಿನಂದನೆ ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿರುವಂಥ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಪೂಜ್ಯ ಶ್ರೀಗಳಿಗೆ ನಮಸ್ಕಾರ ಸಲ್ಲಿಸ್ತಾ, ಎಲ್ಲ ಸಂಘದ ಮುಖಂಡರುಗಳೇ, ಆ ಕಡೆಯಿಂದ ಈ ಕಡೆ ಕೂತಿರುವಂಥ, ಹಿಂದೆಗಡೆ ಕೂತಿರುವಂಥ ಮತ್ತು ಮುಂದೆ ಕೂತಿರುವಂಥ ಎಲ್ಲ ಶರಣರಿಗೆ ಬಂಧು ಭಗಿನಿಯರಿಗೆ ನಿಮ್ಮ ಷಡಾಕ್ಷರಿ ಮಾಡುವಂಥ ಶುಭ ಸಂಜೆಯ ನಮಸ್ಕಾರಗಳು. ಯಾಕಂದರೆ ಸಮಯ ಇಲ್ಲ, ನಾವು 5:30 ಸಭೆ. ನಂದಿನಿ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನಾನು ಬೇಗನೆ ಬರ್ತೀನಿ. ಕಾರಣ ಇಷ್ಟೇ, ನಾನು ಟ್ರೈನ್ಗೆ ಅರ್ಜೆಂಟಾಗಿ ಹೋಗಬೇಕು ಬೆಂಗಳೂರಿಗೆ. ಆ ಕಾರಣಕ್ಕಾಗಿ ಬೇಗ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ, ಇವತ್ತು ಮಹಿಳೆ ಸಮಾಜದಲ್ಲಿ ಏನೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು ನಿಮಗೆ ನಮಗೆಲ್ಲ ಕೂಡ ಗೊತ್ತಿದೆ. ಅದ್ರ ಬಗ್ಗೆ ಅಡ್ಡಡ್ಡ ಉದ್ದುದ್ದ ಭಾಷಣ ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮನೇಲೂ ನನ್ನ ಶ್ರೀಮತಿಯವರು ಸರ್ಕಾರಿ ನೌಕರರು, ನನ್ನ ಕುಟುಂಬದಲ್ಲೂ ಕೂಡ ಅಕ್ಕ ತಂಗಿ ಅಣ್ಣ ನಮ್ಮ ಸಹೋದರಿಯರು ನನ್ನ ತಾಯಿಯವರು ಕೂಡ ಇದ್ದಾರೆ. ಅವರು ತಮ್ಮ ಬದುಕಿನಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಜೀವನದಲ್ಲಿ ಅನುಭವಿಸಿದ್ದಾರೆ, ಎಷ್ಟು ನೋವುಗಳನ್ನು ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ, ಏನೆಲ್ಲ ಸಮಸ್ಯೆಗಳ ನಡುವೆ ಬದುಕನ್ನು ಕಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಬಹುಶಃ ನಮಗ್ಯಾರು ಹೇಳ್ಕೊಡೋದು ಬೇಡ, ತುಂಬ ಹತ್ತಿರದಿಂದ ನೋಡಿರುವಂಥ ವ್ಯಕ್ತಿಗಳಲ್ಲಿ ಇಲ್ಲಿ ಕೂತಿರುವಂಥ ಈ ಭಾಗದಲ್ಲಿ ಕೂತಿರುವಂಥವ್ರು ನಾವುಗಳು ಮೊದಲಿಗರು ಅನ್ನುವಂಥದ್ದನ್ನು ಭಾಳ ನೋವಿನಿಂದ ಹೇಳಲಿಕ್ಕೆ ಬಯಸ್ತೇನೆ. ನೀವು ಕೂತ್ಕೊಂಡು ಈ ಕಡೆ ಸಂಖ್ಯೆ ಜಾಸ್ತಿ ಇದ್ದೇವೆ ಅಂತೇಳಿ ಮಾತನಾಡೋದಲ್ಲ, ನಿಮ್ಮ ಸಮಸ್ಯೆಗಳನ್ನು ಕೂಡ ತುಂಬ ಹತ್ತಿರದಿಂದ ನೋಡಿರುವಂಥವರಲ್ಲಿ ನಾವು ಕೂಡ ಮೊದಲಿಗರು. ನಿಮ್ಮ ವಿಚಾರದಲ್ಲಿ ಅಭಿಮಾನ ಇದೆ, ನಿಮ್ಮ ವಿಚಾರದಲ್ಲಿ ಗೌರವ ಇದೆ, ನಿಮ್ಮಗಳ ವಿಚಾರದಲ್ಲಿ ಅನುಕಂಪ ಇದೆ, ನಿಮ್ಮಗಳ ವಿಚಾರದಲ್ಲಿ ಸಹಾನುಭೂತಿನೂ ಇದೆ, ನಿಮ್ಮ ವಿಚಾರದಲ್ಲಿ ನಾವು ಸಹಕಾರವನ್ನು ಕೂಡ ಕೊಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು ಸದೃಢ ಸಮಾಜ ನಿರ್ಮಾಣ ಆಗಬೇಕು, ಒಂದೊಳ್ಳೆ ಕುಟುಂಬ ನೆಮ್ಮದಿಯಾಗಿ ಬದುಕಬೇಕು. ಇವತ್ತು ನನ್ನಂಥ ಷಡಾಕ್ಷರಿ ಅನ್ನೋ ವ್ಯಕ್ತಿ ಇವತ್ತು ಒಂದು ವಾರ ಆದರೂ ಕೂಡ ಮನೆ ಮಟ್ಟ ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದ್ರ ಹಿಂದೆ ಇರುವಂಥ ಶಕ್ತಿ ಯಾರು ಅಂದರೆ ಒಬ್ಬಳು ಮಹಿಳೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇದೆಲ್ಲ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ಮಹಿಳೆ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಂಥ ವಿಚಾರದಲ್ಲಿ ನಿಜವಾದ ವಾಸ್ತುಶಿಲ್ಪಿಗಳು ಯಾರು ಅಂತ ಹೇಳಿದ್ರೆ ಇಲ್ಲಿ ಕೂತಿರುವಂಥ ನಮ್ಮ ಮಹಿಳಾ ಮಣಿಗಳನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮೇರಿ ದೇವಾಸಿ ಸೇವಾ ಪುರಸ್ಕಾರ ಪ್ರದಾನ ಮಾಡಲಾಗಿದೆ.
ಕಾರ್ಯಕ್ರಮದಲ್ಲಿ ನೌಕರರ ಸಂಘ ರಾಜ್ಯ ಘಟಕದ ಅಧ್ಯಕ್ಷ CS ಷಡಕ್ಷರಿ ಅವರನ್ನು ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷೆ ನಂದಿನಿ ಸನ್ವಾಲ್ ಹಾಗೂ ಸವಿತಾ ನಾಸಿ ಅವರು ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದಿಂದ ಇವತ್ತು ಹಮ್ಮಿಕೊಂಡಿರುವಂತಹ ವಿವಿಧ ಕ್ಷೇತ್ರದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಮಹಿಳೆಯರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸಿದಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಷಡಕ್ಷರಿ ಸರ್ ಅವರಿಗೆ ವಿವಿಧ ಸೇವೆಗಳನ್ನು ನೀಡಿ ಅದೇ ರೀತಿ ಮಹಿಳೆಯರ ಒಂದು ತೊಂದರೆಯಾದಂಥ ಋತುಚಕ್ರದ ರಜೆಯನ್ನು ಮಂಜೂರು ಮಾಡಲಿಕ್ಕೆ ಕಾರಣೀಕರ್ತರಾದಂತಹ ಶ್ರೀ ಷಡಕ್ಷರಿ ಸರ್ ಅವರಿಗೆ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದಿಂದ ಇವತ್ತು ಬೃಹತ್ ಅಭಿನಂದನಾ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 1000 ಜನ ಬಂದು ನಮ್ಮ ಕಲಬುರಗಿ ವತಿಯಿಂದ ರಾಜ್ಯಾಧ್ಯಕ್ಷರಿಗೆ ಸನ್ಮಾನ ಮಾಡಲಾಯಿತು. ಅದೇ ರೀತಿ ಮಹಿಳೆಯರ ಎಲ್ಲ ಬೇಡಿಕೆಗಳನ್ನು ನೆರವೇರಿಸ್ತೇನೆ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದರು. ಅದೇ ರೀತಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಕೂಡ ಅವರ ಅನುಪಸ್ಥಿತಿಯಲ್ಲೂ ಕೂಡ ನಮಗೆ ಮೊಬೈಲ್ ಸಂದೇಶದ ಮೂಲಕ ಮಹಿಳೆಯರಿಗೆ ಅಭಿನಂದನೆ ಸಲ್ಲಿಸಿದರು. ಮಹಿಳೆಯರು ಗಟ್ಟಿಯಾಗಿದ್ದಾರೆ, ಮಹಿಳೆಯರು ಒಗ್ಗಟ್ಟಾಗಿದ್ದಾರೆ, ಅವರಿಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಷಡಕ್ಷರಿ ಸರ್ ಅವರು ಕೂಡ ನಮ್ಮ ಮಹಿಳೆಯರ ಪರವಾಗಿರ್ತೀವಿ ಅಂತ ಹೇಳಿದರು. ನಮ್ಮ ಬೆಂಬಲ ಸಹಕಾರ ಕೂಡ ಯಾವತ್ತೂ ಅವರ ಜೊತೆಗಿರುತ್ತದೆ. ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವ ನೌಕರರು, ವಿವಿಧ ಕ್ಷೇತ್ರದ ಸಾಧಕರು ಹಾಗೂ ಸರ್ವ ಜನರಿಗೆ, ಕಲಬುರಗಿ ಜನತೆಗೆ ಈ ಒಂದು ಬೃಹತ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ತುಂಬ ಹೃದಯದ ಒಂದು ಧನ್ಯವಾದವನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಇಂಥ ಯಶಸ್ವಿ ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳೆಯರು, ಎಲ್ಲ ನೌಕರರು, ಪುರುಷರು, ಅಣ್ಣ ತಮ್ಮಂದಿರು ಎಲ್ಲರೂ ಸಹಕಾರ ಮಾಡಿದ್ರಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಕಾರಣೀಕರ್ತರಾದಂತಹ ಮಾಧ್ಯಮದವರು, ಆಳಂದ ಶ್ರೀಗಳು, ಆಮೇಲೆ ದಾಕ್ಷಾಯಣಿ ಅಮ್ಮನವರು, ಅದೇ ರೀತಿ ಸುಶೀಲ್ ಜಿ ನಮೋಶಿ ಸರ್ ಅವರು, ಇವರೆಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಹೆಣ್ಣು ಅಬಲೆಯಲ್ಲ, ಶಕ್ತಿಯ ಸೆಲೆ ಎನ್ನುವುದನ್ನು ಇವತ್ತು ಈ ಕಾರ್ಯಕ್ರಮದ ಮೂಲಕ ಪ್ರತಿಯೊಂದು ಕ್ಷೇತ್ರಕ್ಕೆ ನಾವು ಸಾಧಿಸಿ ತೋರಿಸಿದ್ದೇವೆ. ಯಾಕೆಂದರೆ ಹೆಣ್ಣು ಮಕ್ಕಳು ಅವಕಾಶಕ್ಕಾಗಿ ಮೊದಲಿನಿಂದ ಇಲ್ಲಿ ತನಕ ಹೋರಾಡ್ತಾನೆ ಬಂದಿದ್ದಾಳೆ. ಇನ್ನು ಹೋರಾಟವು ಪ್ರಾರಂಭ ಇದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಒಂದು ದೇಶದ ಪ್ರಗತಿ ಆ ರಾಷ್ಟ್ರದ ಮಹಿಳಾ ಪ್ರಗತಿಯನ್ನು ಅವಲಂಬಿಸಿದೆ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಮಹಿಳಾ ಪ್ರಗತಿ ಆಗುವುದಿಲ್ಲವೋ ಅಲ್ಲಿವರೆಗೆ ದೇಶದ ಪ್ರಗತಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿನಲ್ಲಿಯೇ ಬರಲಿಕ್ಕೆ ಸಾಧ್ಯದ. ಹಾಗಾಗಿ ನಾ ಈ ಮೂಲಕ ಎಲ್ಲರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಮಹಿಳೆಯರು ತಮ್ಮ 4 ಗೋಡೆಗಳನ್ನು ಮೀರಿ ಹೊರಗಡೆ ಬಂದು ಎಲ್ಲ ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ, ಆಗ ನಮ್ಮ ದೇಶ ತಾನಾಗಿಯೇ ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳುತ್ತಾ ಎಲ್ಲ ಪ್ರಶಸ್ತಿ ಪುರಸ್ಕಾರದಂತಹ ನನ್ನ ಸಹೋದರಿಯರಿಗೆಲ್ಲ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಸರ್ವರಿಗೂ ನಾನು ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.